ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಎಂಬಂತೆ ಗುರುಪೂರ್ಣಿಮೆಯಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಗುರುಗಳನ್ನು ಸ್ಮರಿಸಿದರು. ವಿಜಯಪುರದ ಚೆನ್ನಕೇಶವ ಸ್ವಾಮಿ ದೇವಾಲಯದ ಬಳಿ ನೂತನವಾಗಿ ನಿರ್ಮಾಣಗೊಂಡ ಶಂಕರ ಸದನ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ತಾವು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ಬ್ರಾಹ್ಮಣ ಸಮುದಾಯವೇ ದಾರಿದೀಪ. ಬ್ರಾಹ್ಮಣ ಸಮುದಾಯದ ಸಂಪರ್ಕದೊಂದಿಗೆ ಬೆಳೆದಿದ್ದೇನೆ. ದೇವರಿಗೆ ಹತ್ತಿರವಾದ ಸಮುದಾಯ ಎಂದರೆ ಬ್ರಾಹ್ಮಣ ಸಮುದಾಯ. ನನ್ನ ಗುರುಗಳಿಂದ ನಾನು ಬೆಳಗ್ಗೆ 4:30ಕ್ಕೆ ನಿದ್ದೆಯಿಂದ ಏಳುವುದು ಕಲಿತಿದ್ದೇನೆ. ಅವರ ಕಲಿಕೆಯಿಂದ ಇಂದು ಬೆಳಗಿನ ಜಾವ ಎದ್ದು ದಿನನಿತ್ಯದ ಕೆಲಸ ಮಾಡುತ್ತೇನೆ ಎಂದರು. ಜಗತ್ತಿನಲ್ಲೇ ದೇವರ ಕೆಲಸದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ದೇವರನ್ನು ಹತ್ತಿರದಿಂದ ನೋಡೋದು ಏನಂದರೆ ಈ ಸಂಖ್ಯೆ ಈ ಆಶೀರ್ವಾದ ಇದೆ. ದೇವರ ಆಶೀರ್ವಾದ ನಮಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಕರೆಸಿ ನನ್ನ ಕೈಲಿ ಇದನ್ನು ಇನಾಗ್ರೇಷನ್ ಮಾಡೋದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಜಗತ್ತಿನ ನಾವು ಬೆಳೆದಿದ್ದು ನಡೆದಿದ್ದು ಗುರುಕುಲ ಎಲ್ಲ ಬ್ರಾಹ್ಮಣ ಸಮುದಾಯದ ಆಶೀರ್ವಾದದಿಂದ ಇಲ್ಲಿವರೆಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿವರೆಗೂ ಬರಬೇಕಾದ್ರೆ ಅವರು ಕಾರಣಭೂತರಾಗಿದ್ದಾರೆ ಅನ್ನೋದನ್ನು ಜ್ಞಾಪಕ ಮಾಡಿಕೊಟ್ಟು ನಮಗೆ ಅಲ್ಲಿಗಂತ ಮಾಡುವ ವಿದ್ಯಾಲಯದಲ್ಲಿ ಮಲ್ಲೂರು ಆನಂದರಾಯ್ ಶ್ರೀನಿವಾಸಮೂರ್ತಿಗಳು ನಮಗೆ ಕೊಟ್ಟಂಥ ಪಾಠ ಹೇಳ್ಕೊಟ್ಟಿದ್ದು 4:30 ಗಂಟೆಗೆ ಸ್ನಾನ ಮಾಡಿ ಪಾಠ ಹೇಳ್ಕೊಟ್ಟು ಅಂತ ಬರೆಯೋದಿಲ್ಲ. ಆ ದಿನ ಅವ್ರು ಹೇಳಿಕೊಟ್ಟಿದ್ದು 60 ವರ್ಷ ಆಗ್ತಾಯಿದೆ. ಇವತ್ತು ಕೂಡ 4:30 ಗಂಟೆಗೆ ನನ್ನ ಕಾರ್ಯಕ್ರಮ. ಶಂಕರ ಸದನ ಮಾಲೀಕ ಅಂಬರೀಶ್ ಮಾತನಾಡಿ, ಈ ಭವನವನ್ನು ಪ್ರಾರಂಭಿಸಿದ್ದು ತಮ್ಮ ಮಾವನವರ ಸ್ಮರಣಾರ್ಥವಾಗಿಯೇ. ಈ ಭವನವನ್ನು ಎಲ್ಲ ಸಮುದಾಯದವರಿಗೂ ನೀಡಿ ಎಲ್ಲರಿಗೂ ಅನುಕೂಲವಾಗಲೆಂದು ಖರೀದಿಸಿದ್ದು. ಎಲ್ಲ ಸಮುದಾಯದ ಬಂಧುಗಳೊಂದಿಗೆ ಇರುತ್ತೇನೆ ಎಂದು ಹೇಳಿದರು. ಶಂಕರ ಸದನ ಹಾಗೂ ಲಕ್ಷ್ಮೀ ನರಸಿಂಹ ಕನ್ವೆನ್ಷನ್ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸೊ ಈ ವಿಜಯಪುರದ ಭಾಗದ ಜನರಿಗೆ, ಸುತ್ತಮುತ್ತ ಜಾಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಡಿಮೆ ದರದಲ್ಲಿ ಈ ಹಾಲನ್ನ ನೀಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇದು ನಮ್ಮ ಮಾವನ ನೆನಪಿಗಾಗಿ ಇದನ್ನು ಉದ್ಘಾಟನೆ ಮಾಡಿಸಿದ್ದೀವಿ. ಸೊ ಈ ಜಾಗದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲ ಧರ್ಮದವ್ರಿಗೂ, ಎಲ್ಲ ಧರ್ಮ ಇಲ್ಲ, ಎಲ್ಲ ಪಂಗಡದವ್ರಿಗೂ ಈ ಛತ್ರನ ಕೊಡಬೇಕು ಅಂತ ಈ ಜಾಗದಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ನಡ್ಕೊಂಡು ಹೋಗ್ತೀವಿ. ಇನ್ನು ಈ ಸಮಯದಲ್ಲಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.